ಮುಳಬಾಗಿಲಿನ ಸರ್ಕಾರಿ ಉರ್ದು ಹಾಗೂ ಕನ್ನಡ ಶಾಲಾ ಮಕ್ಕಳಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ಯಾಗ್ ವಿತರಣೆ. ಮುಳಬಾಗಿಲು ನಗರದ ಕುರುಬರಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಾಲಸಂದ್ರ ಈ ಎರಡೂ ಶಾಲಾ ಮಕ್ಕಳಿಗೆ ಬೆಂಗಳೂರಿನ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬ್ಯಾಗ್ಗಳ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮುನೇಶ್ ಜೋಗಳಕಾಷ್ಟಿ ಮಾತನಾಡಿ, ಖಾಸಗಿ ಶಾಲೆಗಳ ತರಹ ಉತ್ತಮ ಸಂಪನ್ಮೂಲಗಳು ಇಲ್ಲದ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇತ್ತು. ಖಾಸಗಿ ಶಾಲಾ ಮಕ್ಕಳಿಗೆ ದೊರೆಯುವಂತಹ ಉತ್ತಮ ಸಂಪನ್ಮೂಲಗಳು ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೂ ನೀಡಿದಾಗ ಅವರು ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಾವು ಜಿಲ್ಲೆಯ ಸುಮಾರು 250 ಶಾಲೆಗಳ 10,000 ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ವಸ್ತುಗಳನ್ನು ಪ್ರತಿ ವರ್ಷ ಕೊಡುತ್ತಾ ಬರುತ್ತಿರುವ ಉದ್ದೇಶ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಯಾವುದೇ ಸೌಲಭ್ಯಗಳು ಇರಲಿಲ್ಲ. ನಾವು ಪ್ರಸ್ತುತ ಉತ್ತಮ ಸ್ಥಿತಿಯಲ್ಲಿ ಇದು ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿದ್ರೆ ಅವರು ಕೂಡ ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಗಳಿಸುತ್ತಾರೆ ಹಾಗೂ ಅವರ ಮುಂದೆ ಇಂತಹ ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾರೆ ಎಂದು ಆಶಾಭಾವ ಇದೆ ಎಂದಿದ್ದಾರೆ. ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುವುದರ ಜೊತೆಗೆ ಅವರ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವುದು ನಮ್ಮ ಟ್ರಸ್ಟಿನ ಮುಖ್ಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ವ್ಯಾಸಂಗ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಎಂದಿದ್ದಾರೆ. ಈ ದಿನ 185 ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬ್ಯಾಗ್ ನೀಡುತ್ತಾ ಇದ್ದು, ಅವಶ್ಯಕತೆ ಇರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಏನಾದರೂ ಸಹಾಯ ಬೇಕಾದಲ್ಲಿ ಉಪಾಧ್ಯಾಯರು ಸಂಕೋಚ ಬಿಟ್ಟು ಕೇಳಿದ್ರೆ ನೀಡುವುದಾಗಿ ಹಾಗೂ ಬೇರೆ ದಾನಿಗಳಿಂದ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ನಗರಸಭೆ ಸದಸ್ಯ ಜಬೀಉಲ್ಲಾ, ಪ್ರಗತಿಪರ ರೈತ ಅರಿವು ಪ್ರಭಾಕರ್, ಮುಖ್ಯ ಶಿಕ್ಷಕ ಫೈಸುಲ್ಲಾ ಎಂ, ಕರವೇ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಹುಸೇನ್ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ವಿಶೇಷತೆ ಅಂತೇನಿಲ್ಲ, ವಿಶೇಷತೆ ಯಾವಾಗಲೂ ವಿಶೇಷತೆನೇ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇವತ್ತು ಮುಳಬಾಗಿಲು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಆ ಒಂದು ಶಾಲೆ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಲಸಂದ್ರ ಕನ್ನಡ ಶಾಲೆ, ಈ ಎರಡೂ ಶಾಲೆಗಳಿಗೆ ನಾವು ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಏನು ಒಂದು ಶಾಲಾ ಬ್ಯಾಗ್ಗಳನ್ನು ಕೊಡಬೇಕು ಅಂತ ನಾವೇನು ಆಯೋಜನೆ ಮಾಡಿಕೊಂಡಿದ್ದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಲೋಡ್ಗಟ್ಟಲೆ ಕೆಮಿಕಲ್ ಆಗಿ ಬೆಳೆಯೋನು ರೈತ, ಅವನು ರೈತ ಅನ್ನಲ್ಲ, ಅವನು ವಿಷ ಕೊಡುವಂಥ ರೈತ ಅವ. ಹಾಗಾಗಿ ರೈತರಲ್ಲೇ ಬಹು ವಿಶೇಷವಾದ ರೈತ ಅಂದರೆ ನಮ್ಮ ಪ್ರಭಾಕರ್ ರೈತರು. ಯಾಕಪ್ಪ ಅಂತಂದರೆ ಅವರು ನೈಸರ್ಗಿಕ ಕೃಷಿಯನ್ನು ಮಾಡುವಂಥವ್ರು, ಆರ್ಗ್ಯಾನಿಕ್ ಕೃಷಿ ಮಾಡುವಂಥವ್ರು, ಜನರಿಗೆ ಆಹಾರವನ್ನು ಮಾತ್ರ ಕೊಡೋರು, ವಿಷ ಕೊಡೋಲ್ಲ ಅವರು. ಸೊ ಹಾಗಾಗಿ ಅವರು ವಿಶೇಷ ಅವರು ಇವತ್ತು. ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕಿಯರು, ಸಹ ಶಿಕ್ಷಕರು, ನಮ್ಮ ಸಹೋದರ ಸಮಾನರಾದ ನಮ್ಮ ಫೈಜುಲ್ಲಾ ಸರ್ ಅವರು ಮತ್ತು ಎಲ್ಲ ಶಿಕ್ಷಕಿಯರು, ಶಿಕ್ಷಕರು ಎಲ್ಲರೂ ಕೂಡ ಸೇರಿದ್ದೀರಿ. ಆಮೇಲೆ ನಮ್ಮ ಸ್ನೇಹಿತರ ಸಮಾನರಾದಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಯಾವಾಗಲೂ ಬ್ಯಾಕಲ್ಲಿ ನಿಂತು ಒಂಥರ ಆಶೀರ್ವಾದ ರೂಪದಲ್ಲಿ ಅವರು ನಮ್ಮ ಕಾರ್ಯಕ್ರಮಗಳನ್ನು ಬೆಂಬಲಿಸುವಂಥವ್ರು. ಸೊ ಅವರು ಕೂಡ ಇವತ್ತು ಸೇರಿದ್ರಿ. ಸೊ ಆಮೇಲೆ ಮಕ್ಕಳೆಲ್ಲ ಕೂಡ ಸೇರಿದ್ರಿ. ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಥ್ಯಾಂಕ್ಸನ್ನು ಹೇಳಲೇಬೇಕಾಗುತ್ತೆ. ಏನಂತಂದರೆ ಈಗ ಪ್ರತಿ ವರ್ಷವೂ ಸರ್ಕಾರಿ ಶಾಲೆಗಳಿಗೆ ನಾವು ಈ ಥರ ಯಾವುದೋ ಒಂದು ಬ್ಯಾಗ್ ಕೊಡುವಂಥದ್ದು, ನಲಿಕಲ್ಲಿ ಚೇರ್ಸ್ ಕೊಡುವಂಥದ್ದು, ಡೆಸ್ಕ್ಗಳು ಕೊಡುವಂಥದ್ದು, ಪ್ರತಿಯೊಂದು ಕೂಡ ನಾವು ಇದನ್ನು ಮಾಡ್ತಾನೇ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಈ ನಡುವೆ ದಾಖಲಾತಿಗಳು ಕಡಿಮೆ ಆಗ್ತವೆ. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ವ್ಯಾನ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಎಲ್ಲ ಲ್ಯಾಬ್ಗಳು ಇರ್ತವೆ, ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ವ್ಯವಸ್ಥೆನೂ ಇರ್ತದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಆರ್ಥಿಕವಾದಂಥ ಒಂದು ಸದೃಢತೆ ಕೂಡ ಪೇರೆಂಟ್ಸಲ್ಲಿ ಇರೋದಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಮಗು ಹೇಗಿದೆ ಆಗ ಮಾತ್ರ ಕಳಿಸ್ತೀವಿ, ನೀವು ಹೆಂಗೆ ಹೇಗಿದೆ ಹಾಗೆ ಕಳಿಸ್ಕೊಡ್ತೀವಿ, ನೀವು ಆ ಮಕ್ಕಳಿಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ಗೂ ಒಂದು ಧ್ಯೇಯ. ಸೊ ಹಾಗಾಗಿ ಮಕ್ಕಳಿಗೆ ಏನಪ್ಪ ಅಂತಂದರೆ ಹೇಗಿದ್ದಾರೆ ಹಾಗೆ ಬಂದರೆ ಕಲೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೆನ್ನು ಕೂಡ ಬೇಕು, ಎಕ್ಸಸೈಸ್ ಕೂಡ ಬೇಕು, ನೋಟ್ಬುಕ್ ಬೇಕು, ಬ್ಯಾಗ್ ಬೇಕು, ಶೂ ಬೇಕು, ಯೂನಿಫಾರ್ಮ್ ಬೇಕು. ಇವೆಲ್ಲ ಪೂರಕವಾದಂಥ ಒಂದು ಸಂಪನ್ಮೂಲಗಳು ಸಿಕ್ಕಾಗ ಮಗು ಖಂಡಿತವಾಗ್ಲೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಅದೇ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಖಾಸಗಿ ಶಾಲೆಗೆ ಹೋಗ್ತಾರೆ. ಆ ಒಂದು ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಎಷ್ಟು ಸಿಗುತ್ತೋ ಸೌಲಭ್ಯಗಳು
ಅದೇ ಸೌಲಭ್ಯಗಳನ್ನ ನಾವು ಇಲ್ಲಿ ಕೊಟ್ಟಾಗ ಆ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು 6 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು ಸರ್ಕಾರ ಬಿಟ್ಟಿರೋದು. ಆದ್ರೆ ಸರ್ಕಾರಿ ಶಾಲೆಗಳನ್ನ ಇನ್ನೊಂದಷ್ಟು ಜನರೇಷನ್ಗೆ ತಗೊಂಡೋಗ್ಬೇಕು, ಅದ್ರಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಲ್ಲಿ ನಾವು ಕೂಡ ಒಬ್ರು ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಎಷ್ಟು ಸಾವಿರ ಮಕ್ಕಳಿದ್ದಾರೆ ಸರ್? 15,000 ಮಕ್ಕಳಲ್ಲಿ ಮೋರ್ ದನ್ 10,000 ಮಕ್ಕಳಿಗೆ ನಾವು ಸರ್ವ್ ಮಾಡಿದ್ದೀವಿ. 250 ಸರ್ಕಾರಿ ಶಾಲೆಗಳಿಗೆ ಜೊತೆ ಕೆಲಸ ಮಾಡ್ತಿದ್ದೀವಿ. ಡೈಲಿಕಲ್ಲಿ ಚೇರ್ಸು, ಟೇಬಲ್ಸು, ಗ್ರೀನ್ ಬೋರ್ಡ್ಸು, ಸ್ಮಾರ್ಟ್ ಕ್ಲಾಸಸ್ಸು, ಬ್ಯಾಗ್ಸು, ಪೆನ್ನು, ನೋಟ್ಬುಕ್ಸು ಹೇಳ್ತಾ ಹೋದ್ರೆ ಲಿಸ್ಟ್ ಮಾತ್ರ ಅದು ದೊಡ್ಡದಾಗ್ತಾನೆ ಇರುತ್ತೆ. ಪ್ರತಿ ವರ್ಷನೂ ಕೊಡ್ತಾನೆ ಇದ್ದೀವಿ. ಇದೆಲ್ಲ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ, ನಾವೆಲ್ಲ ಓದೋ ಟೈಮಲ್ಲಿ ಕೂಡ ನಮ್ಗೆ ಒಳ್ಳೆಯ ಸೌಲಭ್ಯಗಳು ಇರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ. ಆದರೂ ಕೂಡ ನಾವು ಏನೋ ಸಣ್ಣ ಪುಟ್ಟ ಒಂದು ಲೆವೆಲ್ಗೆ ನಾವು ಬೆಳ್ಕೊಂಡಿದ್ದೀವಿ. ಸೊ ಅದೇ ರೀತಿ ಮಕ್ಕಳಿಗೆ ನಿಜವಾಗಲೂ ಅವಕಾಶಗಳು ಸಿಕ್ಕಾಗ ಅವ್ರು ಯಾವ ರೀತಿ ಮಟ್ಟಕ್ಕೆ ಬೆಳಿಬೋದು ಅಂತಂದರೆ, ಊಹಿಸಲಾರದಷ್ಟು ಮಟ್ಟಕ್ಕೆ ಬೆಳೆಯುವಂಥ ಅವಕಾಶಗಳು ಮಕ್ಕಳಲ್ಲಿ ಇದ್ದಾವೆ. ಅದನ್ನು ನಾವು ಗಮನಿಸಬೇಕು, ಗುರುತಿಸಬೇಕು, ಬೆಳೆಸಬೇಕು. ಆಗ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಉರ್ದು ಶಾಲೆ ಮತ್ತು ಏನು ಬಾಳಸಂದ್ರ ಸರ್ಕಾರಿ ಶಾಲೆ 2 ಶಾಲೆಗಳಿಗೆ ಸುಮಾರು ಒಂದು 350 ಮಕ್ಕಳಿಗೆ ನಾವು ಈ ಬ್ಯಾಗನ್ನು ಕೊಡ್ತಾ ಇದ್ದೀವಿ. ಈ ಬ್ಯಾಗ್ ಈಗಾಗಲೇ ಉತ್ತಮ ಗುಣಮಟ್ಟದ ಒಂದು ಬ್ಯಾಗ್ ಇದು. ಯೂಸ್ ಮಾಡಿದ್ರೆ, ನೀಟಾಗಿ ಯೂಸ್ ಮಾಡಿದ್ರೆ ಒಂದು 3 ವರ್ಷ ಕೂಡ ಬರಬಹುದು ಈ ಬ್ಯಾಗ್. ಆ ಥರ ಇರುವಂಥ ಬ್ಯಾಗ್ ಇದು. ಎಲ್ಲ ಒಳ್ಳೆಯದಾಗಲಿ ಮಕ್ಕಳಿಗೆ. ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನು ಹಲವಾರು ಮಕ್ಕಳಿಗೆ ಏನೋ ಅವಕಾಶಗಳು ಇಲ್ಲದೇ ಇರುವಂಥ ಮಕ್ಕಳಿಗೆ ಇನ್ನೂ ಏನಾದರೂ ಅವಕಾಶಗಳು ಬೇಕು ಅಂತ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ದಾನಿಗಳ ಹತ್ರ ನಾವೇನು ಮಾಡ್ತೀವಿ ಅಂತಂದರೆ, ಸಂಕೋಚ ಬಿಟ್ಬಿಟ್ಟು ದಾನಿಗಳ ಹತ್ರ ಕೇಳ್ತೀವಿ. ಸಂಕೋಚ ಎಲ್ಲಿರೋದಿಲ್ವೋ ಅಲ್ಲಿ ದಾನ ಸಿಗುತ್ತೆ ಅಂತ ಆ ಒಂದು ಬುಕ್ಗಳನ್ನು ನಾವು ಓದಿರುವಂಥದ್ದು. ಸಂಕೋಚ ಪಟ್ಕೊಂಡ್ರೆ ಏನೂ ಸಿಗಲ್ಲ. ನಮ್ಮ ಹತ್ರ ಕೇಳಬೇಕಂದ್ರೂ ಕೂಡ ಯಾವುದೇ ಟೀಚರು ಅದೊಂದು ಶಿಸ್ತಾಗಿ ಸಂಕೋಚ ಪಡದೆ ಕೇಳಬೇಕು. ನಾವು ಕೂಡ ನಮ್ಗೆ ಯಾರೋ ಸಪೋರ್ಟ್ ಮಾಡೋರ ಹತ್ರ ಸಂಕೋಚ ಪಡೆದ ನಾವು ಕೇಳ್ತೀವಿ. ಸೊ ಹಾಗಾಗಿ ನಾವೆಲ್ಲ ಕೂಡ ಒಂದು ಬ್ರಿಡ್ಜ್ ಆಗಿ ಒಂದು ಕೆಲಸ ಮಾಡುವಂಥವ್ರು. ಯಾರೋ ದಾನಿಗಳಲ್ಲೆಲ್ಲೋ ಯಾರೋ ಇರ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಅವಶ್ಯಕತೆ ಇರುತ್ತೆ. ಅದನ್ನು ಕನೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂಥದ್ದೇ NGOಗಳು, ಸಾಮಾಜಿಕ ಕ್ಷೇತ್ರ ಅದೇ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇನ್ನೂ ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಏನು ಬೇಕು ಅದೆಲ್ಲ ಕೂಡ ಅವಕಾಶಗಳನ್ನು ನಾನು ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ ಮಾತಾಡಿದ್ರೆ ಇನ್ನೂ ಸುಮಾರು ಮಾತಾಡಬೇಕು. ಅಲ್ಲ, ಅದು ಆದಷ್ಟು ಬೇಗ ನಿಮ್ಮ ನೀಡ್ ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ. ಯಾವ್ದು ನೀಡ್ ಇದೆ ಅಂತ ವಾಂಟ್ಸ್ ಅನ್ನು ನಾವು ಬಿಡಬೇಕಾಗುತ್ತೆ. ಆಲ್ರೆಡಿ ಗೇಮ್ಸ್ ಕೂಡ ನಿಮ್ಮ ಶಾಲೆಗೆ ಸಪೋರ್ಟ್ ಮಾಡಿ. ಇಂಡೋರ್ ಗೇಮ್ಗೆ ನೀವು ಗುರುತಿಸ್ಬೇಕು. ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅದಕ್ಕೊಂದು ಸ್ಟ್ರಾಟಜಿ ಮುಖಾಂತರ ನೀವು ಹೇಳ್ತಾ ಇದ್ರೆ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮಾತಾಡಲಾಗ್ತದೆ. ಎಲ್ಲರಿಗೂ ವಂದಿಸಿ, ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ, ಅವರಿಗೆ ಮತ್ತೊಮ್ಮೆ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.